ರೇವಣ್ಣ ಜಾಮೀನಿಗಾಗಿ ರೇವಣ್ಣ ಪರ ವಕೀಲರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಸಂತ್ರಸ್ತೆ ಸಿಕ್ಕಿದ್ದಾರೆ. ಯಾರ ಅಪಹರಣ ಆಗಿತ್ತೋ ಅವರು ಸಿಕ್ಕಿದ್ದಾರೆ. ತನಿಖೆಗೂ ಕೂಡ ರೇವಣ್ಣ ಸಹಕರಿಸಿದ್ದಾರೆ. ಸೊ ಜಾಮೀನು ನೀಡಿ ಅಂತ ರೇವಣ್ಣ ಪರ ವಕೀಲರು ಈಗ ಕೇಳಿಕೊಂಡಿದ್ದಾರೆ ನ್ಯಾಯಾಧೀಶರ ಮುಂದೆ. ನ್ಯಾಯಮೂರ್ತಿ ರವೀಂದ್ರ ಕಟ್ಟಿಮನಿ ಅವರ ಮುಂದೆ ರೇವಣ್ಣ ಜಾಮೀನಿಗಾಗಿ ರೇವಣ್ಣ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಸಂತ್ರಸ್ತೆ ಸಿಕ್ಕಿದ್ದಾರೆ. ಈಗಾಗಲೇ ವಿಚಾರಣೆಗೂ ಕೂಡ ಹಾಜರಾಗಿದ್ದಾರೆ, ಸಹಕರಿಸ್ತಾ ಇದ್ದಾರೆ ಅಂತ ಹೇಳಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಏನಾಗ್ತಾ ಇದೆ ಈಗ ಈ ವಿಚಾರದಲ್ಲಿ ನ್ಯಾಯಾಧೀಶರ ಮುಂದೆ? ಅರುಣ್, ಏನಂದ್ರೆ ಈಗಾಗಲೇ SIT ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು ನ್ಯಾಯಾಧೀಶರ ಮುಂದೆ. ಅಂದ್ರೆ ನ್ಯಾಯಾಧೀಶರು ಅವ್ರೇನು SIT ಅಧಿಕಾರಿಗಳು ಏನ್ ಕೇಳಿದ್ರು ಅದಕ್ಕೆ ಆಕ್ಷೇಪಣೆಯನ್ನ ಮೂರ್ತಿ ಡಿ ನಾಯಕ್ ಅವರು ಅಂದ್ರೆ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನು ಎತ್ತುತ್ತಾ ಇದ್ದಾರೆ. ಯಾಕಂದ್ರೆ ನೀವು ಪದೇ ಪದೇ ರಾಜಕೀಯ ಪ್ರೇರಿತವಾಗಿ ಈ ರೀತಿಯಲ್ಲಿ ಪ್ರಕರಣದಲ್ಲಿ ಏನು ಒಬ್ಬ ಆರೋಪಿಯನ್ನ ಬಂಧಿಸಿದ್ರಿ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದ ದಾಖಲೆಗಳನ್ನ ಒದಗಿಸಲಿಕ್ಕೆ ರೇವಣ್ಣ ಅವರು ತಯಾರಿದ್ದಾರೆ. ಈಗಾಗಲೇ 24 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆಯನ್ನ ನಡೆಸಿದ್ರಿ. 24 ಗಂಟೆ ವಿಚಾರಣೆ ನಡೆಸಿದ ನಂತರ ನಿಮ್ಗೆ ಏನಾದ್ರೂ ಪೂರಕವಾದ ಸಾಕ್ಷ್ಯಗಳೇನಾದ್ರು ಇದ್ರೆ ಅದಕ್ಕೆ ದಾಖಲಾತಿಗಳನ್ನ ನ್ಯಾಯಾಲಯಕ್ಕೆ ಒದಗಿಸಿ ಅದಕ್ಕೆ ಪೂರಕವಾದ ಹೇಳಿಕೆಗಳನ್ನ ಕೊಡ್ಲಿಕ್ಕೂ ಕೂಡ ರೇವಣ್ಣ ಅವರು ತಯಾರಿದ್ದಾರೆ ಅಂತ ಹೇಳಿ ಒಂದು ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ದಾರೆ. ಜೊತೆಗೆ ಜಾಮೀನನ್ನ ಮಂಜೂರು ಮಾಡ್ಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡ್ಕೊಳ್ತಾ ಇರೋಂಥದ್ದು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಬೇಕಾಗಿರೋಂಥದ್ದು ಸಂತ್ರಸ್ತೆಯನ್ನ ಈಗಾಗಲೇ SIT ಅಧಿಕಾರಿಗಳು ರಕ್ಷಣೆಯನ್ನ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಕಿಡ್ನಾಪ್ ಅನ್ನೋ ವಿಚಾರಗಳೇ ಬರಲ್ಲ. ಜೊತೆಗೆ ಸಂತ್ರಸ್ತೆ ಯಾವ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಅದು ರೇವಣ್ಣ ಅವರ ಪ್ರೇರಿತವಾಗಿ ರೇವಣ್ಣ ಅವರೇ ಏನಾದ್ರು ಪ್ಲಾನ್ ಅನ್ನ ಮಾಡಿಸಿ ಕಿಡ್ನಾಪ್ ಮಾಡಿದೀವಿ ಅಂತ ಏನಾದ್ರು SIT ಮುಂದೆ ಹೇಳಿಕೆಯನ್ನ ಕೊಟ್ಟಿದಾರಾ ಅಥವಾ ಆಕೆಯ ಸಂಬಂಧಿಕರ ಮನೆಯಲ್ಲಿ ಇದ್ರ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಇಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಆಕೆಯನ್ನ ರಕ್ಷಣೆ ಮಾಡಿದೀವಿ ಅಂತ ಹೇಳಿದರೆ ಇದುವರೆಗೂ ಕೂಡ ಅಧಿಕೃತವಾಗಿ ಅವರು ಎಲ್ಲೂ ಕೂಡ ಮಾಹಿತಿಗಳನ್ನ ಮಾಧ್ಯಮಗಳ ಮೂಲಕ ಆಗ್ಲಿ ಅಥವಾ ಮಾಧ್ಯಮ ಪ್ರಕಟಣೆಯನ್ನೇ ಆಗ್ಲಿ ಅದು ಕೂಡ ಮಾಡಿಲ್ಲ. ಇವರಿಗೆ ಬೇಕಾದ ರೀತಿಯಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ಕಕ್ಷಿದಾರರು ಕೂಡ ಆಕ್ಷೇಪಣೆಯನ್ನ ಎತ್ತುತ್ತಾ ಇದ್ದಾರೆ. ಇವತ್ತು ಮಾಧ್ಯಮಗಳ ಜೊತೆಲಿ ಮಾತನಾಡೋ ಸಂದರ್ಭದಲ್ಲಿ ಕೂಡ ಷಡ್ಯಂತ್ರ ಅಂತ ಹೇಳಿ ಕೂಡ ಆರೋಪವನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಳ್ತಾರಂತೂ. ಏನೋ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರು SIT ಕಸ್ಟಡಿಗೆ ಹೋಗ್ತಾರ ಅಥವಾ ಪರಪ್ನಗರ ಸೇರ್ತಾರ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಅಧಿಕೃತ ಆದೇಶ ಹೊರಗೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಅರುಣ್.